ಮುಂದಿನ 5 ವರ್ಷದ ಅವಧಿಗೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ತುಮಕೂರಿನ ಆಡಳಿತ ಮಂಡಳಿಯ ಚುನಾವಣೆಗೆ ನಡೆದಂತ ಚುನಾವಣೆಯಲ್ಲಿ 14 ಸ್ಥಾನಗಳ ಪೈಕಿ 8 ಸ್ಥಾನಗಳು ಈಗಾಗಲೇ ಅವಿರೋಧವಾಗಿ ಆಗಿತ್ತು. ಇವತ್ತು 6 ಕ್ಷೇತ್ರಗಳು 6 ತಾಲೂಕಿನ ಎ ವರ್ಗದ ಕ್ಷೇತ್ರಗಳಿಂದ ಚುನಾವಣೆ ನಡೆದಿತ್ತು. ಕುಡಿಗಲ್ಲಲ್ಲಿ 18 ಮತದಾರರಿದ್ರು. 10 ಮತದಾರರು ಸನ್ಮಾನ್ಯ ಶಿವಣ್ಣನವರ ಜಯಕ್ಕೆ ಮತದಾನ ಹಾಕಿದ್ದಾರೆ. ಇನ್ನ 8 ಅವರ ವಿರುದ್ಧವಾಗಿ ಮತದಾನ ಆಗಿದೆ. ಹಾಗೆಯೇ ನಮ್ಮ ಷಡಕ್ಷರಿಯವರ ಕ್ಷೇತ್ರ ಅಂತ ಹೇಳಿದ್ರೆ 22 ಮತದಾರರು 12 ಸನ್ಮಾನ್ಯ ಷಡಕ್ಷರಿಯವರ ಪರ ಆಶೀರ್ವಾದ ಮಾಡಿದ್ದಾರೆ. ಇನ್ನು 6 ಜನ ಅವರ ವಿರುದ್ಧವಾಗಿ ಮತದಾನ ಮಾಡಿದ್ದಾರೆ. ಹಾಗೆಯೇ ಚಿಕ್ಕನಾಯಕನಹಳ್ಳಿ ಪಕ್ಕದಲ್ಲಿ ಸುಮಾರು 23 ಮತಗಳು 16 ಮತಗಳು ಸನ್ಮಾನ್ಯ ಎಸ್.ಆರ್. ರಾಜ್ಕುಮಾರ್ ಅವರಿಗೆ, 6 ಮತಗಳು ಅವರ ವಿರುದ್ಧ, 1 ಮತ ತಿರಸ್ಕೃತಗೊಂಡಿರ್ತಕ್ಕಂಥದ್ದು ಚಿಕ್ಕನಾಯಕನಹಳ್ಳಿಯ ಫಲಿತಾಂಶ. ಹಾಗೆ ನಾನು ಗುಬ್ಬಿದು ಕಡೆಗೆ ಹೇಳ್ತೀನಿ, ಮುಂಚೆ ಹೇಳೋದಿಲ್ಲ. ಮತ್ತೆ ಸಿರಾದ್ದು ಕೂಡ 29 ಮತಗಳಿದ್ದಂಥ ಮತಗಳಲ್ಲಿ 19 ಮತ ಸನ್ಮಾನ್ಯ ಜಿ.ಎಸ್. ರವಿ ಅವರಿಗೆ, ಇನ್ನು 10 ಮತಗಳು ಅವರ ವಿರುದ್ಧವಾಗಿ ಚಲಾವಣೆ ಆಗಿರ್ತಕ್ಕಂಥದ್ದು. ಹಾಗೆಯೇ ನಮ್ಮ ಪಾವಗಡದಲ್ಲೂ ಕೂಡ ಟೋಟಲಿ 20 ಮತಗಳು ಇದ್ದಂಥದ್ದು. 14 ಸನ್ಮಾನ್ಯ ಎಚ್.ವಿ. ವೆಂಕಟೇಶ್ ಅವರಿಗೆ, ಇನ್ನು 4 ಮತಗಳು ಅವರ ವಿರುದ್ಧವಾದಂಥ ಅಭ್ಯರ್ಥಿಗೆ, ಇನ್ನು 1 ಮತ ಬಂದು ಚಲಾವಣೆ ಮಾಡಿಲ್ಲ, 1 ಮತ ತಿರಸ್ಕೃತ ಆಗಿರ್ತಕ್ಕಂಥದ್ದು ಫಲಿತಾಂಶ. ಇದಾದ ಮೇಲೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು 6 ಕ್ಷೇತ್ರಗಳಿದೆ. ಗುಬ್ಬಿ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡಿದನೋ ಆತನೂ ಅವನು ಓಟ್ ಹಾಕೊಂಡಿಲ್ಲ. 21 ವೋಟ್ ಇದೆಯಲ್ಲ, 21 ಮತದಾರರಿದ್ರು, 21 ಜನನೂ ಬಂದು ಪ್ರಬಣ್ಣವರಿಗೆ ಮತ ಹಾಕಿದ್ದಾರೆ. ಅಂದ್ರೆ ಸ್ಪರ್ಧೆ ಮಾಡದಂತಹ ವ್ಯಕ್ತಿನೂ ಕೂಡ ಅವ್ರ ಓಟನ್ನು ಅವ್ರು ಹಾಕೊಳ್ಳದೆ ಪ್ರಬಣ್ಣವ್ರಿಗೆ ಹಾಕಿದ್ದಾರೆ ಅಂದ್ರೆ ಪ್ರಬಣ್ಣವ್ರ ಮೇಲೆ ಇರ್ತಕ್ಕಂಥ ವಿಶ್ವಾಸ ತೋರಿಸುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀನಿ. ಮತ್ತು ಅಂತಿಮವಾಗಿ ಇದೊಂದು ದಾಖಲೆ. ಇದು ಯಾರೇ ಒಬ್ಬ ಅಭ್ಯರ್ಥಿ ಸ್ಪರ್ಧೆಗೆ ನಡೆದಾಗ ಕನಿಷ್ಠ ಸ್ಪರ್ಧೆ ಮಾಡಿದ ಅಭ್ಯರ್ಥಿನಾರು ಓಟ್ ಹಾಕಂತಾನೆ. ಬೇರೆ ಯಾರು ಬರ್ತಾರೋ ಬಿಡ್ತಾರೋ ಹಾಕೋದಿಲ್ವೋ ಅದೆರಡೇ ವಿಚಾರ. ಆದರೆ ಇದೊಂದು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಇದು ಒಂದು ಇತಿಹಾಸ. ಗುಬ್ಬಿ ತಾಲೂಕಿನಿಂದ ಈ ಬಾರಿ ಇದ್ದಂಥ 21 ಮತಗಳು ಕೂಡ ಸನ್ಮಾನ್ಯ ಪ್ರಬಣ್ಣವರಿಗೆ ಮತ ಹಾಕಿದ್ದಾರೆ. ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದಂಥವ್ರು ಯಾವುದೇ 1 ಮತನೂ ಬರದೆ 0 ಮತವನ್ನು ಪಡೆದಿರ್ತಕ್ಕಂಥದ್ದು ಒಂದು ಇತಿಹಾಸ. ಮತ್ತು ಯಾರೆಲ್ಲ ಜಯಶೀಲರಾಗಿದ್ದಾರೆ ಎಲ್ರಿಗೂ ಕೂಡ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿಕೊಂಡಂತಹ ಚುನಾವಣಾಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಬಹಳ ಸುಸೂತ್ರವಾಗಿ ಯಾವುದೇ ದೂರು ದುಮ್ಮಾನಗಳಿಗೆ ಅವಕಾಶ ಕೊಡದೆ ಚುನಾವಣೆಯನ್ನು ನಡೆಸಿ ಇರ್ತಕ್ಕಂಥದ್ದು ಕೂಡ ಒಂದು ಈ ಬ್ಯಾಂಕಿನ ಇತಿಹಾಸದಲ್ಲಿ ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ಕೋರ್ಟು ಕಚೇರಿಗಳಿಗೆ ಯಾರೂ ಹೋಗದೆ, ಯಾವುದೇ ದೂರುಗಳಿಲ್ಲದೆ ಚುನಾವಣೆ ನಡೆದಿರ್ತಕ್ಕಂಥದ್ದು ಈ ಬ್ಯಾಂಕಿನ ಒಂದು ಇತಿಹಾಸ. ನಮಗೆಲ್ಲ ಬಹಳ ಸಂತೋಷ ತಂದಿದೆ. ಮತ್ತೊಮ್ಮೆ ಚುನಾವಣೆ ನಡೆದಂಥ ಎಲ್ಲ ಅಧಿಕಾರಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಜೇತರಾಗಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಲು ಜೊತೆಗೆ ಒಂದು ವಿಚಾರ ನಿಮ್ಮ ಗಮನದಲ್ಲಿರಲಿ, ಇದು ಪಕ್ಷಾತೀತವಾಗಿ ಆಗಿರ್ತಕ್ಕಂಥ ಚುನಾವಣೆ. ಇಲ್ಲಿ ಗೆದ್ದಿರ್ತಕ್ಕಂಥ 14 ಜನನೂ ಕೂಡ ಬೇರೆ ಬೇರೆ ಪಕ್ಷದವರು ಇದ್ದಾರೆ, ಬೇರೆ ಬೇರೆ ಸಮುದಾಯದವರು ಇದ್ದಾರೆ. ಆದರೆ ನಾವು ಸಹಕಾರಿಗಳು ನಮ್ಮಲ್ಲಿ ಯಾವುದೇ ರೀತಿಯ ಪಕ್ಷಪಾತ, ಪಕ್ಷ ಆಗಲಿ ಜಾತಿ ಆಗಲಿ ಬರಬಾರ್ದು ಅನ್ನೋದಕ್ಕೆ ಇದೊಂದು ಚುನಾವಣೆ ಒಂದು ವಿಶಿಷ್ಟವಾದಂಥದ್ದು, ಒಂದು ಉದಾಹರಣೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಥ್ಯಾಂಕ್ ಯು. ಪದಗ್ರಹಣ ಅಂತ ಏನಿಲ್ಲ ಇದಕ್ಕೆ.
ಅಧ್ಯಕ್ಷ ಸ್ಥಾನ ಅದು ಚುನಾವಣೆಯಲ್ಲಿ 15 ದಿವಸದ ಒಳಗಡೆ ಚುನಾವಣೆ ಮಾಡಬೇಕು. ಅವರು ಚುನಾವಣಾಧಿಕಾರಿಗಳು ಎಲ್ಲ ಸದಸ್ಯಗಳಿಗೂ 17 ದಿವಸದ ಕ್ಲಿಯರ್ ಡೇಸ್ ಅಲ್ಲಿ ಅವರಿಗೆ ನೋಟಿಸ್ ಕೊಡಬೇಕು. ಹಾಗೆ ಚುನಾವಣೆ ಮಾಡ್ತಾರೆ. ಮೋಸ್ಟ್ಲಿ ನನ್ನ ಪ್ರಕಾರ 2ನೇ ತಾರೀಕು 4ನೇ ತಾರೀಕು ನಡಿಬೋದು ಅಂತ ಅನ್ಕೊಂಡಿದ್ದೀನಿ. ನಾಳೆ ನಾಡಿದ್ದು ನೋಟಿಸ್ ಕಳಿಸಿದ್ರೆ ಒಂದು 7 ಡೇಸ್ ಮಧ್ಯೆ ಕ್ಲಿಯರ್ ನೋಟಿಸ್ ಕೊಡಬೇಕು. 2ನೇ ತಾರೀಕು ತಪ್ಪಿದ್ರೆ 4ನೇ ತಾರೀಕು ನಡೀತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.